ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ನಿನ್ನೆ ನಾನೊಂದು ಫಿಸಿಕ್ಸ್ ಪೇಪರ್ನ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದೆ. ಈ ವರ್ಷದ ಫಿಸಿಕ್ಸ್ ಪೇಪರ್ ಟಫ್ ಆಗಿತ್ತು ಅಂಥೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತಲೂ ಕೂಡ ಹೇಳಿದ್ದೆ. ಸೊ ಕಮೆಂಟ್ ಬಾಕ್ಸಲ್ಲಿ ನೂರಾರು ಜನ ಕಮೆಂಟನ್ನು ಮಾಡಿದ್ದೀರಿ. ಆ ಕಮೆಂಟ್ನಲ್ಲಿ ಕೆಲವೊಂದಷ್ಟು ಕಮೆಂಟ್ಗಳು ಮತ್ತು ನನಗೆ ವಾಟ್ಸಪ್ಪಲ್ಲೂ ಕೂಡ ಬಂದಿರುವಂಥ ಮೆಸೇಜ್ ಮತ್ತು ವಾಟ್ಸಪ್ನಲ್ಲಿ ಹರಿದಾಡ್ತಿರುವಂಥ ಒಂದು ವೈರಲ್ ಮೆಸೇಜ್ ಏನಂತಂದರೆ, ಫಿಸಿಕ್ಸ್ ಕ್ವಶನ್ ಪೇಪರ್ 2024 MCQ 15 ಕ್ವಶನ್ಗಳು ಯಾವ ರೀತಿ ಇತ್ತು ಅಂತಂದರೆ, ಫಸ್ಟ್ ಕ್ವಶನ್ JEE 1993 ಕೇಳಿರುವಂಥದ್ದು, ಸೆಕೆಂಡ್ ಕ್ವಶನ್ JEE 1994 ಕೇಳಿರುವಂಥದ್ದು, ಫಾರ್ ಎಕ್ಸಾಂಪಲ್ ಫೋರ್ತ್ ಕ್ವಶನ್ ನೀಟ್ 1998 ಕೇಳಿರುವಂಥದ್ದು. ಸೊ ನೋಡಿ, ನೈನ್ತ್ ಕ್ವಶನ್ KCET 1972 ಕೇಳಿರುವಂಥದ್ದು. ಸೊ ಭಾಳ ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರು ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಇಷ್ಟು ಡಿಫಿಕಲ್ಟ್ ಇತ್ತು ಪೇಪರ್ ಅಂತ ಹೇಳಿ ಇದನ್ನು ಒಂದು ರೀತಿ ಬಿಂಬಿಸ್ತಾ ಇದ್ದಾರೆ. ಬಟ್ ಇದು ರಿಯಾಲಿಟಿ ಹೌದಾ? ಈ ಒಂದು ಮೆಸೇಜಿನ ರಿಯಾಲಿಟಿ ಏನು? ಸೊ ಅಂತ ಆ ಫ್ಯಾಕ್ಟ್ ಚೆಕ್ಕನ್ನು ಮಾಡಿದಾಗ ಗೊತ್ತಿರಲಿ, ಇದು ಫೇಕ್ ಮೆಸೇಜ್. ಆ್ಯಕ್ಚುಲಿ ಫೇಕ್ ಅಂತಂದ್ರೇನು, ಫಸ್ಟ್ ಟೈಮ್ ಯಾರು ಇದನ್ನು ಕ್ರಿಯೇಟ್ ಮಾಡಿದ್ರು ಅದು 2025 ಅಂತ ಇತ್ತು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಿಸಿಕ್ಸ್ ಕ್ವಶನ್ ಪೇಪರ್ 2025 ಅಂಥೇಳಿ ಇತ್ತು. ಅಂದರೆ ಫಸ್ಟ್ ಟೈಮ್ ಇದನ್ನು ಕ್ರಿಯೇಟ್ ಮಾಡಿರುವಂತಹ ವ್ಯಕ್ತಿಯ ಒಂದು ಉದ್ದೇಶ ಏನಾಗಿತ್ತು ಅಂತ ಅಂದರೆ, ಸೊ ಸಿಂಪಲ್ ಆಗಿ ಒಂದು ಜೋಕನ್ನು ಮಾಡೋದು ಅಷ್ಟೇ. ಅಂದರೆ ಫಿಸಿಕ್ಸ್ ಕ್ವಶನ್ ಪೇಪರ್ 2025 ಏನಿದೆ ಅದು ಈ ರೀತಿಯಾಗಿ ಬರುವಂತಹ ಚಾನ್ಸಸ್ ಇದೆ ಅಂಥೇಳಿ. ಅಂದರೆ ಇಷ್ಟು ಟಫ್ ಆಗಿತ್ತು. ಈ ವರ್ಷದ ಪೇಪರ್ ಎಷ್ಟು ಟಫ್ ಆಗಿತ್ತು ಅಂತಂದರೆ, ಫಿಸಿಕ್ಸ್ ಕ್ವಶನ್ ಪೇಪರ್ 2025 ಈ ರೀತಿ ಕೇಳಬಹುದಾ ಅಂಥೇಳಿ ಒಂದು ಈಗೆಲ್ಲ ಏನು ಜೋಕ್ ಮಾಡ್ತಾರೆ, ಆ ರೀತಿ ಜೋಕ್ ಮಾಡೋದಕ್ಕೆ ಹಾಕಿರುವಂಥದ್ದು. ಬಟ್ ಯಾರೋ ಒಬ್ಬ ವಿದ್ಯಾರ್ಥಿ ಆಗಲಿ ಅಥವಾ ಯಾರೋ ಒಬ್ರು ಏನು ಮಾಡಿದ್ದಾರೆ ಅಂತಂದರೆ, ಅದನ್ನು 2024 ತೆಗೆದುಬಿಟ್ಟು 2025 ತೆಗೆದುಬಿಟ್ಟು 2024 ಅಂತ ಮಾಡಿಬಿಟ್ಟು ಇದನ್ನು ಎಲ್ಲ ಕಡೆ ಹರಿದಾಡಿಸ್ತಾ ಇದ್ದಾರೆ. ಬಟ್ ಇದರ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ನಾನು ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ನ ಹೇಳ್ತೀನಿ. ಇಲ್ಲಿ ನೋಡಿ, 1972 KCET ಅಂತೆ, 1980 KCET ಅಂತೆ. ಸೊ ಗೊತ್ತಿರಲಿ, KCET ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದ್ದೆ 1984 ಫಾರ್ ದ ಫಸ್ಟ್ ಟೈಮ್. ಅಂಥದ್ರಲ್ಲಿ 1980 1972 ಎಲ್ಲಿ KCET ಬರಬೇಕು ಅಲ್ವಾ? ಸೊ ಇದು ಒಂದು ಫೇಕ್ ನ್ಯೂಸ್. ಓಕೆ, ಸೊ ಇಷ್ಟು ಟಫ್ ಆಗಿತ್ತು ಪೇಪರ್ ಅಂಥೇಳಿ ನೀವು ತಲೆಯಲ್ಲಿ ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳು ಮತ್ತು ಪಾಲಕರೇ, ಒಂದು ಪಾಯಿಂಟ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಫಿಸಿಕ್ಸಿನ ಟೀಚರ್ಸ್ ಜೊತೆ ನಾನು ಇವತ್ತು ಡಿಸ್ಕಸ್ ಮಾಡಿದೆ. ಸೊ ಅವರು ಹೇಳಿದ್ದು ಕೂಡ ಇಷ್ಟೇ, NCERT ಬಿಟ್ಟು ಬೇರೆ ಯಾವುದೇ ಹೊರಗಿನ ಕ್ವಶನ್ ಪೇಪರ್ನಲ್ಲಿ ಕೇಳಿರಲಿಲ್ಲ. ಗೊತ್ತಿರಲಿ, ಫಿಸಿಕ್ಸ್ ಪೇಪರ್ಲಿ NCERTಯನ್ನು ಬಿಟ್ಟು ಹೊರಗಿನಿಂದ ಸಿಲೆಬಸ್, ಔಟ್ ಆಫ್ ದ ಸಿಲೆಬಸ್ ಕ್ವಶನ್ ಯಾವುದೂ ಇರಲಿಲ್ಲ. ಆದರೆ ಒಂದು 4 ರಿಂದ 5 ಕ್ವಶನಿಗೆ ಎಂಬಿಗ್ಯೂಯಸ್ ಆಗುವಂಥ ಆನ್ಸರ್ ಇತ್ತು. 1 2 3 4 ಅಲ್ಲಿ. ಸೊ 2 ಆನ್ಸರ್ 3 ಆನ್ಸರ್ ಆ ರೀತಿ ಎಂಬಿಗ್ಯೂಯಸ್ ಆಗಿ ಬರುವಂಥ ಆನ್ಸರ್ ಇತ್ತು. ಮತ್ತು ಕ್ವಶನ್ಸ್ಗಳು ಸ್ಟ್ರೇಟ್ ಫಾರ್ವರ್ಡ್ ಆಗಿರಲಿಲ್ಲ, ಟ್ವಿಸ್ಟ್ ಮಾಡಿ ಕೇಳಿದರು. ಡೆಫಿನೆಟ್ಲಿ ಟ್ವಿಸ್ಟ್ ಮಾಡಿ ಕೇಳಿದ್ದು ವಿದ್ಯಾರ್ಥಿಗಳಿಗೆ ಟಫ್ ಅಂತ ಆಗೇ ಆಗಿರ್ತದೆ. ಸೊ ಪೇಪರ್ನಲ್ಲೂ ಕೂಡ, ಅಂದರೆ KSCAB ಅವರ ಒಂದು ಪೇಪರ್ ಪ್ಯಾಟರ್ನಲ್ಲೂ ಕೂಡ ಇದೆ, ಒಂದು 2 ರಿಂದ 3 ಹಾಟ್ಸ್ಗಳನ್ನು ಕೇಳಬಹುದು ಅಂಥೇಳಿ. ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಲನ್ನು ಕೇಳಬಹುದು ಅಂಥೇಳಿ. ಸೊ ಗೊತ್ತಿರಲಿ, ಆ 2 ರಿಂದ 3 ಕೇಳಬೇಕಿತ್ತು. ಬಟ್ ಫಿಸಿಕ್ಸ್ ಪೇಪರ್ನಲ್ಲಿ ಸ್ವಲ್ಪ ಜಾಸ್ತಿನೇ ಕೇಳಿಬಿಟ್ಟಿದ್ದಾರೆ. ಈ ವರ್ಷದ ಫಿಸಿಕ್ಸ್ ಪೇಪರ್ಲಿ ಒಂದು 8 ರಿಂದ 10 ಕೇಳಿಬಿಟ್ಟಿದ್ದಾರೆ ಅಂತ ಫಿಸಿಕ್ಸ್ ಟೀಚರ್ಸ್ಗಳು ಹೇಳ್ತಾ ಇರುವಂಥ ಒಂದು ಅಭಿಪ್ರಾಯ. ಅದು ಬಿಟ್ಟರೆ ಔಟ್ ಆಫ್ ದ ಸಿಲೆಬಸ್ ಅಂಥೇಳಿ ಕ್ವಶನ್ ಏನು ಇರಲಿಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ಲಿ ಇದು ಡಿಫಿಕಲ್ಟ್ ಆಗ್ತದೆ, ಅದನ್ನು ನಾನು ಕೂಡ ಒಪ್ಕೋತೀನಿ. ಯಾಕಂದರೆ ಒಬ್ಬ ಟೀಚರ್ ಆ ಪೇಪರ್ನ ತೆಗಿಬೇಕಾದ್ರೆ ಒಬ್ಬ ಟೀಚರ್ ಆಗಿ ಯೋಚನೆ ಮಾಡಬಾರ್ದು, ವಿದ್ಯಾರ್ಥಿಯಾಗಿ ಈ ಕ್ವಶನ್ನಿಗೆ ವಿದ್ಯಾರ್ಥಿ ಆನ್ಸರ್ ಹೇಳಬಹುದಾ? ಟ್ವಿಸ್ಟ್ ಅಂತ ಇದ್ದರೂ ಕೂಡ, ಅಂದರೆ ಈಗ ಟಾಪರ್ಸ್ಗಳಲ್ಲಿ ನಾವು ಡಿಫ್ರೆನ್ಷಿಯೇಟ್ ಮಾಡಲೇಬೇಕು. ಆ ಟಾಪರ್ಸ್ಗಳನ್ನ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ 1 ಅಥವಾ 2 ಅಥವಾ ಮ್ಯಾಕ್ಸಿಮಮ್ 3 ಕ್ವಶನ್ಸ್ಗಳನ್ನು ಹಾಟ್ಸ್ ಲೆವೆಲಲ್ಲಿ ಕೇಳಿದರೆ, ಅಂದರೆ ಸಿಲೆಬಸ್ಸಲ್ಲಿ ಇರೋದೇ ಆಗಿರ್ತದೆ, ಲೈನ್ ಬೈ ಲೈನ್ ಓದಿದಂತಹ ವಿದ್ಯಾರ್ಥಿಗೆ ಮಾತ್ರ ಆ ಒಂದು ಆನ್ಸರ್ ಹೇಳೋದಕ್ಕೆ ಬರಬೇಕು. ಅಂತಹ ಲೆವೆಲಿನ ಕ್ವಶನನ್ನು ಡೆಫಿನೆಟ್ ಆಗಿ ಕೇಳಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಸೊ ಆ ಒಂದು 2-3 ಕ್ವಶನ್ ಏನಿದೆ ಅದೇ ಕ್ವಶನ್ನು ಪ್ರತಿಯೊಬ್ಬರನ್ನು ಡಿಫ್ರೆನ್ಷಿಯೇಟ್ ಮಾಡೋದು. ಓಕೆ, ಸೊ ಎಲ್ಲರೂ ಕೂಡ 70 ಔಟ್ ಆಫ್ 70 ಸ್ಕೋರ್ ಮಾಡಬೇಕು ಅಂತ ಏನಿಲ್ಲ. ಗೊತ್ತಿರಲಿ, ಸೆಕ್ರೆಟ್ರಿಯೇಟ್ ಲೆವೆಲಲ್ಲಿ ಮೀಟಿಂಗ್ಗಳು ನಡೆದಾಗ, ಎಲ್ಲ ರಾಜ್ಯದ ಸೆಕ್ರೆಟ್ರಿಯೇಟ್ಗಳು ಮೀಟಿಂಗನ್ನು ಮಾಡಿದಾಗ ಸೆಂಟರ್ದಲ್ಲಿ ಕ್ವಶನನ್ನು ಕೇಳ್ತಾರಂತೆ. ಸೊ ನಿಮ್ಮ ರಾಜ್ಯದಲ್ಲಿ ಮೊದಲೆಲ್ಲ ನಿಮಗೆಲ್ಲ ಗೊತ್ತೇ ಇದೆ, ಸೊ 2500 ಪೇಪರ್ಗಳು ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ ಔಟ್ ಆಫ್ ಔಟ್ ಬರ್ತಾ ಇದೆ ಅಂತ ಅಂದರೆ, ಸೊ ನಿಮ್ಮ ವಿದ್ಯಾರ್ಥಿಗಳು ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಯಲ್ಲಿ, ಮ್ಯಾಥಮೆಟಿಕ್ಸಲ್ಲಿ ಅಷ್ಟು ಬುದ್ಧಿವಂತರ ಅಂಥೇಳಿ.
ಅಂದರೆ ಇಲ್ಲಿ ಈ ಪೇಪರ್ನ ಮಾಡುವಂಥ ಉದ್ದೇಶ ಅಥವಾ ಹಾರ್ಟ್ಸನ್ನು ಇಂಟ್ರಡ್ಯೂಸ್ ಮಾಡಿರುವಂಥ ಉದ್ದೇಶ ಏನಂತಂದರೆ ಔಟ್ ಆಫ್ ಔಟನ್ನು ಯಾರು ಸ್ಕೋರ್ ಮಾಡಬೇಕು ಅಂದರೆ ಹಿ ಶುಡ್ ಬಿ ಎಲಿಜಿಬಲ್. ವರ್ಷ ಪೂರ್ತಿಯಾಗಿ ಪ್ರತಿಯೊಂದು ಲೈನನ್ನು ಬಿಡದೇನೆ NCERTಯನ್ನು ಪರ್ಫೆಕ್ಟ್ ಮಾಡಿದಂಥ ವಿದ್ಯಾರ್ಥಿಗೆ ಔಟ್ ಆಫ್ ಔಟ್ ಸಿಗಲೇಬೇಕು. ಅಂತಹ ರೀತಿಯಲ್ಲಿ ಪೇಪರ್ನ ತೆಗಿಬೇಕು. ಬಟ್ ನಾನು ಕೂಡ ಒಪ್ಕೋತೀನಿ, ಮೊನ್ನೆ ಕೇಳಿರುವಂಥ ಫಿಸಿಕ್ಸ್ ಪೇಪರ್ನಲ್ಲಿ ಒಂದು 7 ರಿಂದ 8 ಕ್ವಶನ್ಗಳು ಸ್ವಲ್ಪ ಡಿಫಿಕಲ್ಟೇ ಇತ್ತು, ಟ್ವಿಸ್ಟೆಡ್ಡೇ ಇತ್ತು ಅಂತ ನನ್ನ ವಿದ್ಯಾರ್ಥಿಗಳು ಮತ್ತು ಈ ಒಂದು ಫಿಸಿಕ್ಸ್ ಪ್ರೊಫೆಸರ್ಸ್ಗಳು ಕೂಡ ಹೇಳಿರುವಂಥದ್ದು. ಆದರೆ ನಾನು ಇವತ್ತು ಇಲ್ಲಿ ಹೇಳೋದಕ್ಕೆ ಹೊರಟಿರುವಂಥದ್ದು, ಇಲ್ಲಿ ಇದು ಏನು JEE ಪೇಪರಿಂದ ತೆಗೆದಿದ್ದೀವಿ ಅಥವಾ ನೀಟ್ ಪೇಪರ್ನಿಂದ ಕ್ವಶನ್ ಬಂದಿದೆ, JEE ಅಡ್ವಾನ್ಸಿಂದ ಕ್ವಶನ್ ಬಂದಿದೆ, KAS ಇಂದ ಕ್ವಶನ್ ಬಂದಿದೆ. ಸೊ ಈ ರೀತಿಯಾಗಿ ಏನು ಕ್ವಶನ್ ಬಂದಿದೆ ಅಂಥೇಳಿ ಒಂದು ಮೆಸೇಜ್ ನಿಮ್ಮ ವಾಟ್ಸಪ್ಪಲ್ಲಿ ಹರಿದಾಡ್ತಾ ಇದೆ, ಇದು ನಿಜವಲ್ಲ, ಇದು ಫೇಕ್. ಗೊತ್ತಿರಲಿ. ಬಟ್ ಫೇಕ್ ಅಂತಂದ್ರೂ ಕೂಡ ಮೊದಲನೇ ಸಾರಿ ಇದನ್ನು ಪ್ರಿಪೇರ್ ಮಾಡಿರುವಂಥವನ ಉದ್ದೇಶ ಏನಿತ್ತು ಅಂದರೆ ಮುಂದಿನ ವರ್ಷ 2025 ಅಂತ ಇತ್ತು, 25 ತೆಗೆದು ಯಾರೋ 24 ಅಂತ ಚೇಂಜ್ ಮಾಡಿ ಇದನ್ನು ಪಾಸ್ ಮಾಡ್ತಾ ಇದ್ದಾರೆ ಒಬ್ಬರಿಂದ ಒಬ್ಬರಿಗೆ. ಬಟ್ 2025 ಅಂತ ಇತ್ತು. ಆ 2025ರಲ್ಲಿ ಇದು ಈ ರೀತಿಯ ಕ್ವಶನ್ ಕೇಳಬಹುದು ಅಂಥೇಳಿ ಒಂದು ಸಿಂಪಲ್ ಆಗಿ ಜೋಕಿ ಕಳಿಸಿರುವಂಥ ಮೆಸೇಜು ಇಷ್ಟು ವೈರಲ್ ಆಗ್ತದ ಅಂಥೇಳಿ ಸೊ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇದು ಒಂದು ರೀತಿ ಕರಿಮಣಿ ಮಾಲೀಕ ನಾನಲ್ಲ ನೀನಲ್ಲ ಅಂದಂಗೆ. ಸೊ ಕೆಲವೊಂದಷ್ಟು ವಿಷಯಗಳು ವೈರಲ್ ಆಗಿಬಿಡ್ತದೆ. ಅದೇ ರೀತಿ ಫಿಸಿಕ್ಸ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಮೆಸೇಜ್ ಕೂಡ ವೈರಲ್ ಆಗ್ತಾ ಇದೆ. ಬಟ್ ಈ ಒಂದು ಮೆಸೇಜ್ ಇದು ನಿಜ ಅಲ್ಲ, ಇದು ಫೇಕ್ ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಿರುವಂಥದ್ದು. ಸೊ ಗೊತ್ತಿರಲಿ, ಮುಂದೆ ಬರುವಂತಹ ಎಕ್ಸಾಮಿಗೆ ನೀವು ಧೈರ್ಯವನ್ನು ತಗೊಳ್ಬೇಕು, ಕಾನ್ಫಿಡೆನ್ಸನ್ನು ಇಟ್ಕೊಳ್ಬೇಕು. ಪಾಲಕರು ಕೂಡ ಅಷ್ಟೇ ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳಿಗೆ ಹೇಳಿ ಫಿಸಿಕ್ಸ್ ಪೇಪರ್, ಮ್ಯಾಥಮೆಟಿಕ್ಸ್ ಪೇಪರ್ ಆಗೋಗಿದೆ, ಅದ್ರ ಬಗ್ಗೆ ಈಗ ಯೋಚನೆ ಮಾಡ್ಕೊಳ್ತಾ ಮುಂದಿನ ಪೇಪರ್ನನ್ನು ಕೆಡಿಸ್ಕೊಳ್ಳೋದು ಬೇಡ. ಅದಕ್ಕೆ ಕಾನ್ಫಿಡೆನ್ಸಿಂದ ಮುಂದಿನ ಪೇಪರ್ ಈಸಿ ಇರ್ತದ ಅನ್ನೋ ಒಂದು ಕಾನ್ಫಿಡೆನ್ಸಿಂದ, ನಂಬಿಕೆಯಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಎಕ್ಸಾಮಿನೇಷನ್ ಚೆನ್ನಾಗಿ ಆಗೇ ಆಗ್ತದ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.